ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೋಗ್ರಾಮ್ ಬಿಗ್ ಬಾಸ್ ಅದು ಇಷ್ಟರಲ್ಲೇ ಶುರುವಾಗ್ತಾ ಇದೆ, ಸೆಪ್ಟೆಂಬರಲ್ಲಿ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಪೇಮೆಂಟ್ ಅನ್ನೋದಿರುತ್ತೆ. ಅದರಲ್ಲಿ ಹೈಯೆಸ್ಟು ಪೇಮೆಂಟ್ ಎಷ್ಟಿರ್ಬೋದು, ಇದರ ಸೀಕ್ರೆಟ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಹೈಯೆಸ್ಟ್ ಪೇಮೆಂಟ್ ಎಷ್ಟು, ಸೀಕ್ರೆಟ್ ಬಿಚ್ಚಿಟ್ರು ಧನ್ರಾಜ್ ಆಚಾರ್. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಗಳಿಗೆ ಸಿಗುವ ಸಂಭಾವನೆ ಕುರಿತು ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಧನ್ರಾಜ್ ಆಚಾರ್ ಅವರು ಶೋನಲ್ಲಿ ಸ್ಪರ್ಧಿಗಳಿಗೆ ಸಿಗುವ ಸಂಭಾವನೆ ಕುರಿತು ಕುತೂಹಲಕಾರಿ ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಈಗ ತನ್ನ 13ನೇ ಸೀಸನ್ ಹೆಜ್ಜೆ ಇಟ್ಟಿದೆ. ಪ್ರತಿ ಬಾರಿ ಹೊಸ ಸೀಸನ್ ಆರಂಭವಾಗಲು ಪ್ರೇಕ್ಷಕರಲ್ಲಿ ಕಾಡುವ ಮೊದಲ ಪ್ರಶ್ನೆ ಎಂದರೆ, ಈ ಬಾರಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ, ಅವರಿಗೆ ಸಿಗುವ ಸಂಭಾವನೆ ಎಷ್ಟಿರಬಹುದು ಅನ್ನೋದು. ಸೀಸನ್ 13ರ ಕುರಿತು ಚರ್ಚೆಗಳು ನಡೆಯುತ್ತಿರುವ ಈ ಸಮಯದಲ್ಲಿ ಸೀಸನ್ 11ರ ಸ್ಪರ್ಧಿ ಧನ್ರಾಜ್ ಆಚಾರ್ ಅವರು ಬಿಗ್ ಬಾಸ್ ಸಂಭಾವನೆ ಕುರಿತು ಆಡಿದ ಮಾತುಗಳು ಈಗ ವೈರಲ್ ಆಗಿದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಧನ್ರಾಜ್ ಆಚಾರ್, ಬಿಗ್ ಬಾಸ್ನಿಂದ ದುಡ್ಡು ಮಾಡಬಹುದು ಅನ್ನೋ ಪ್ರಶ್ನೆಗೆ ಖಂಡಿತವಾಗಿಯೂ ಹೌದು, ಸಿಕ್ಕಾಪಟ್ಟೆ ದುಡ್ಡು ಮಾಡಬಹುದು ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳಿಗೆ ನೀಡಲಾಗುವ ಅತ್ಯಂತ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಪೇಮೆಂಟ್ ಬಗ್ಗೆ ಮಾತನಾಡಿದ ಧನ್ರಾಜ್ ಆಚಾರ್, ಬಿಗ್ ಬಾಸ್ ವಿನ್ನರ್ಗೆ ಸಿಗುವ ಒಟ್ಟು ವಿನ್ನಿಂಗ್ ಅಮೌಂಟ್ ಇದೆಯಲ್ಲ, ಅದರ ಅರ್ಧದಷ್ಟು ಹಣವನ್ನು ಕೇವಲ ವಾರದ ಸಂಭಾವನೆಯ ರೂಪದಲ್ಲಿ ಪಡೆಯುವಂತಹ ಬಲವಾದ ಕಂಟೆಸ್ಟ್ಗಳು ಸಹ ಇಲ್ಲಿದ್ದಾರೆ ಎಂದಿದ್ದಾರೆ. ಈ ವೇಳೆ ಸಂದರ್ಶಕರು, ಹಾಗಾದರೆ ಕನಿಷ್ಠ ಅಂದರೂ 25 ಲಕ್ಷ ರೂಪಾಯಿ ಇರಬಹುದಾ ಎಂದು ಮರುಪ್ರಶ್ನಿಸಿದಾಗ ನಗುತ್ತಲೇ ಅದನ್ನು ನಾನು ಹೇಳಲ್ಲ ಎಂದಿದ್ದಾರೆ ಧನ್ರಾಜ್ ಆಚಾರ್. ಇನ್ನು ಶೋನಲ್ಲಿ ಅತಿ ಕಡಿಮೆ ಸಂಭಾವನೆ ಎಷ್ಟು ಅನ್ನೋ ಪ್ರಶ್ನೆಗೆ ಬಂದಾಗ ಧನ್ರಾಜ್ ಆಚಾರ್ ತಮ್ಮದೇ ಆದ ಹಾಸ್ಯ ಶೈಲಿಯಲ್ಲಿ ಲೋಯೆಸ್ಟ್ ಪೇಮೆಂಟ್ ಪಡೆದವನು ನಾನೇ ಇರಬೇಕು ಎಂದು ಫನ್ನಿಯಾಗಿ ರಿಯಾಕ್ಟ್ ಸಹ ಮಾಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿನ್ನಿಂಗ್ ಅಮೌಂಟ್ ಬಿಟ್ಟು ವಾರದ ಸಂಭಾವನೆ ಇರುತ್ತೆ ಅನ್ನೋದು ಗೊತ್ತೇ ಇದೆ. ಆದರೆ ಯಾವ ಸ್ಪರ್ಧಿಗೆ ಎಷ್ಟು ಪೇಮೆಂಟ್ ಸಿಗುತ್ತೋ ಅನ್ನೋದನ್ನು ಸ್ಪರ್ಧಿಗಳಿಗಾಗಲಿ ಅಥವಾ ತಂಡದವರಿಗಾಗಲಿ ರಿವೀಲ್ ಮಾಡೋದಿಲ್ಲ. ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಮೇಲೆ ಸ್ಪರ್ಧಿಗಳ ಫೇಮ್ ಮತ್ತಷ್ಟು ಚೇಂಜ್ ಆಗುತ್ತೆ. ಇದರಿಂದ ಅವರ ಸಂಭಾವನೆ ಕೂಡ ಹೆಚ್ಚಾಗುತ್ತದೆ. ಜೊತೆಗೆ ವೇದಿಕೆ ಕಾರ್ಯಕ್ರಮಗಳು, ಪ್ರಮೋಷನ್ಗಳಿಂದಲೂ ಒಳ್ಳೆ ಆದಾಯ ಗಳಿಸುವ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಬಿಗ್ ಬಾಸ್ ಕೇವಲ ಜನಪ್ರಿಯತೆ ಮಾತ್ರವಲ್ಲದೆ ಸ್ಪರ್ಧಿಗಳ ಆರ್ಥಿಕ ಜೀವನಕ್ಕೂ ದೊಡ್ಡ ಮಟ್ಟದ ಬಾಗಿಲು ತೆರೆಯುತ್ತದೆ. ನೋಡಿದ್ರಲ್ಲ, ಬಿಗ್ ಬಾಸಲ್ಲಿ ಹೈಯೆಸ್ಟ್ ಪೇಮೆಂಟು ಎಷ್ಟಿರ್ಬೋದು ಅಂತ ಧನ್ರಾಜ್ ಆಚಾರ್ ಅವರು ಸುಮ್ಮನೆ ಕ್ಲೂ ಕೊಟ್ಟಿದ್ದಾರೆ. ನೀವೆಲ್ಲ ಎಷ್ಟಿರ್ಬೋದು ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.